ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಹಬ್ಬ ಎಲ್ಲ ಮುಗೀತಿದ್ದ ಹಾಗೆ ಎಲ್ಲರಿಗೂ ಹೆವಿಯಾಗಿರುವಂಥ ಊಟ ಮಾಡಿರ್ತೀರಾ. ಗೌರಿ ಹಬ್ಬಕ್ಕೆ ಒಬ್ಬಟ್ಟಾದರೆ, ಗಣಪತಿ ಹಬ್ಬಕ್ಕೆ ಕಸಿ ಕಡುಬು, ಖಾರ ಕಡುಬು, ಈ ಥರ ಎಲ್ಲ. ಅಂಥ ಟೈಮಲ್ಲಿ ಒಂದು ಲೈಟ್ ಆಗಿರುವಂಥ ಫುಡ್ ಬೇಕು ಅಂತ ಅನಿಸುತ್ತೆ. ಆವಾಗ ನೆನಪಾಗದೆ ಈ ಒಂದು ಚಿತ್ರಾನ್ನ ಅಥವಾ ಮೊಸರು ಅನ್ನ, ಈ ಥರದ್ದು. ಈ ಚಿತ್ರಾನ್ನ ಮಾಡ್ಕೊಂಡು ತಿನ್ನಿ, ತುಂಬಾ ರುಚಿ ಅಂತ ಅನಿಸುತ್ತೆ. ಜೊತೆಗೆ ಲೈಟಾಗಿ ಕೂಡ ಇರುತ್ತೆ. ಸಿಂಪಲ್ ಆಗಿ ನಮ್ಮನೆಯಲ್ಲಿ ಹೇಗೆ ಚಿತ್ರಾನ್ನ ಮಾಡ್ತಾರೆ ಅಂತ ನಿಮಗೆ ತೋರಿಸ್ತೀನಿ. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು ಬಾಣಲಿ ಒಳಗಡೆ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಒಂಚೂರು ಚೆನ್ನಾಗಿ ಬಿಸಿ ಆಗ್ತಿದೆ. ಹಾಗೆ 2 ಟೇಬಲ್ ಸ್ಪೂನ್ ಕಡಲೆಕಾಯಿ ಬೀಜನ ಮೊದಲು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ. ಹೈ ಫ್ಲೇಮಲ್ಲಿ 1 ನಿಮಿಷ ಫ್ರೈ ಮಾಡಿಕೊಂಡು ನಂತರ ಲೋ ಫ್ಲೇಮ್ ಮಾಡ್ಕೊಳ್ತೀನಿ. ಕಡಲೆಕಾಯಿ ಬೀಜ ಚೆನ್ನಾಗಿ ರೋಸ್ಟ್ ಆಗ್ತಿದೆ. ಹಾಗೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಸ್ವಲ್ಪ ಹಾಕ್ಕೊಂಡು ಅದು ಕೂಡ ಎಲ್ಲ ಚೆನ್ನಾಗಿ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಎಲ್ಲ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ತಿದ್ದೆ. ಹಾಗೆ 4 ಹಸಿಮೆಣಸಿನ್ಕಾಯಿ, ನೀವು ಉದ್ದಕ್ಕಾದ್ರೂ ಕಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನಂತರ ಸಣ್ಣ ಕಟ್ಟಾದರೆ ಕಟ್ ಮಾಡ್ಕೋಬೋದು. ಹಸಿಮೆಣಸಿನ್ಕಾಯಿನ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇಲ್ಲಿ ರೆಡ್ ಕಲರ್ ಮೆಣಸಿನ್ಕಾಯಿಗೂ ಹಸಿಮೆಣಸಿನ್ಕಾಯಿನ ಹಾಕೊಂಡ್ಬಿಟ್ಟಿದ್ದೇನೆ. ನೀವು ಫುಲ್ ಆದಷ್ಟು ಗ್ರೀನ್ ಆಗಿರೋದನ್ನ ನೋಡ್ಬಿಟ್ಟು ಹಾಕೊಳ್ಳಿ. ಇವಾಗ ಮೀಡಿಯಂ ಸೈಜ್ದು 2 ಈರುಳ್ಳಿನ ದಪ್ಪದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಜೊತೆಯಲ್ಲೇ 1 ಗರಿ ಕರಿಬೇವಿನ ಸೊಪ್ಪು. ಈರುಳ್ಳಿ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಹೈ ಫ್ಲೇಮಲ್ಲಿ ಈರುಳ್ಳಿನ ಒಂದ್ಸಲ ಫ್ರೈ ಮಾಡ್ಕೊಳ್ತಿದ್ದೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತೀನಿ. ಈರುಳ್ಳಿಗೆ ಈ ಥರ ಉಪ್ಪು ಹಾಕೊಂಡು ಫ್ರೈ ಮಾಡೋದ್ರಿಂದ ಈರುಳ್ಳಿಯಲ್ಲೂ ಉಪ್ಪಂಶ ಸೇರುತ್ತೆ, ಜೊತೆಗೆ ಸಾಫ್ಟಾಗಿ ಕೂಡ ಆಗುತ್ತೆ ಬೇಗ. ಈರುಳ್ಳಿ ಎಲ್ಲ ಸಾಫ್ಟಾಗಿ ಆಗಿದೆ. ಹಸಿಮೆಣಸಿನ್ಕಾಯಿನ ನಾನು ಸಣ್ಣದಾಗಿ ಕಟ್ ಮಾಡ್ಕೊಳ್ತೀನಿ. ಬ್ಲೈಂಡ್ ಆಗಿರೋದ್ರಿಂದ ನನಗೆ ಗೊತ್ತಾಗೋದಿಲ್ಲ. ಅದಕ್ಕೆ ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಬಾಯಿಗೂ ಸಿಗೋದಿಲ್ಲ, ಜೊತೆಗೆ ರುಚಿಯಾಗಿ ಕೂಡ ಇರುತ್ತೆ. ನೀವು ಬೇಕಾದರೆ ಉದ್ದುದಕ್ಕೆ ಕಟ್ ಮಾಡಿಬಿಟ್ಟು ಹಾಕೋಬೋದು. ಇವಾಗ ಕೊನೆಯಲ್ಲಿ ಇನ್ನೇನು ಸ್ಟವ್ ಆಫ್ ಮಾಡ್ತೀರಾ ಅನ್ನೋ ಟೈಮಲ್ಲಿ ಅರಶಿನ 1/4 ಟೀ ಸ್ಪೂನ್. ಈ ಚಿತ್ರಾನ್ನಕ್ಕೆ ಒಂದು ಒಳ್ಳೆ ಟೇಸ್ಟ್ ಬರೋದು ಜೀರಿಗೆ ಮೆಂತ್ಯ ಪುಡಿಯಿಂದ. 1 ಟೀ ಸ್ಪೂನ್ ಜೀರಿಗೆ, 1/4 ಟೀ ಸ್ಪೂನ್ ಮೆಂತ್ಯನ ಹುರಿದುಬಿಟ್ಟು ಪುಡಿ ಮಾಡಿಬಿಟ್ಟು ಆ ಪುಡಿನ 1/4 ಟೀ ಸ್ಪೂನ್ ಅಥವಾ ಅರ್ಧ ಟೀ ಸ್ಪೂನ್ ಹಾಕೊಳ್ಳಿ, ಸಾಕು. ಒಂದು ಒಳ್ಳೆ ಫ್ಲೇವರ್ ಬರುತ್ತೆ. ಇದನ್ನು ಹಾಕಿ ಜಸ್ಟ್ ಈ ಥರ ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ರೆ ನಮ್ಮದು ಚಿತ್ರಾನ್ನದ ಗೊಜ್ಜು ರೆಡಿ ಆಗುತ್ತೆ. ಇವಾಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಜಸ್ಟ್ ಈ ಥರ ಮಿಕ್ಸ್ ಮಾಡಿ ಆಫ್ ಮಾಡಿಬಿಡ್ಬೇಕು. ಈ ಒಂದು ಗೊಜ್ಜಿಗೆ ಸ್ಟವ್ ಆಫ್ ಮಾಡಿದ ನಂತರ 1 ನಿಂಬೆ ಹಣ್ಣಿನ ರಸನ ಕಂಪ್ಲೀಟಾಗಿ ಹಿಂಡಿ ಬಿಟ್ಟುಬಿಡಬೇಕು. ಆವಾಗ ಆ ಈರುಳ್ಳಿಗೆ ನಿಂಬೆ ಹಣ್ಣಿನ ರಸ ಎಲ್ಲ ಹಿಡಿಯುತ್ತೆ. ಆ ಚಿತ್ರಾನ್ನದಲ್ಲಿ ಆ ಈರುಳ್ಳಿ ಬಾಯಿಗೆ ಸಿಕ್ಕಿದಾಗ ಉಪ್ಪು, ಹುಳಿ, ಖಾರ ಎಲ್ಲ ಒಂದು ಈರುಳ್ಳಿಯಲ್ಲಿ ಸಿಕ್ಕಿದಾಗ ತುಂಬಾ ರುಚಿ ಅನಿಸುತ್ತೆ. ಜೊತೆಗೆ ಚಿತ್ರಾನ್ನ ಟೇಸ್ಟ್ ಕೂಡ ತುಂಬ ಸ್ಪೆಷಲ್ ಆಗಿರುತ್ತೆ. ನಿಂಬೆಹಣ್ಣಿನ ರಸ ಹಿಂಡ್ಕೊಡ್ತಿದ್ದ ಹಾಗೆ ಎಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 3 ರಿಂದ 4 ನಿಮಿಷ ಈ ಗೊಜ್ಜನ್ನ ಹೀಗೆ ಬಿಟ್ಬಿಡ್ತೀನಿ. ಆವಾಗ ಆ ನಿಂಬೆಹಣ್ಣಿನ ರಸ ಈರುಳ್ಳಿಗೆ ಚೆನ್ನಾಗಿ ಹಿಡಿಯುತ್ತೆ. 4 ನಿಮಿಷ ಆಗ್ತಿದ್ದ ಹಾಗೆ ನಾನೇನು ಅನ್ನ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕೊಳ್ತಾ ಇದ್ದೀನಿ. 1 ಕಪ್ ಸೋನಾ ಮಸೂರಿ ಅಕ್ಕಿಯಲ್ಲಿ ಅನ್ನ ಮಾಡಿಟ್ಕೊಂಡಿದ್ದೆ. ಆ ಅನ್ನನ ಹಾಕೊಳ್ತಾ ಇದ್ದೀನಿ. ನಿಮಗೆ ಸಾಫ್ಟ್ ಆಗಬೇಕು ಅಂದರೆ ಸಾಫ್ಟಾಗಿ ಮಾಡ್ಕೊಳ್ಳಿ, ಹುಡಿ ಆಗಬೇಕು ಅಂದರೆ ಹುಡಿಯಾಗಿ ಮಾಡಿಕೊಂಡು ಈ ಚಿತ್ರಾನ್ನದ ಗೊಜ್ಜಲ್ಲಿ ಕಲಿಸ್ಕೋಬೋದು. ಒಗ್ಗರಣೆಗೆ ಕೆಲವೊಬ್ಬರು ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಡ್ತಾರೆ, ಆದರೆ ಈ ಥರ ಮೇಲ್ಗಡೆ ಹಾಕ್ಕೊಂಡು ಕಲಿಸ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ದೊಡ್ಡಬಳ್ಳಾಪುರ ಸ್ಪೆಷಲ್ಲು ಚಿತ್ರಾನ್ನದ ಜೊತೆಗೆ ಆಲೂಗೆಡ್ಡೆ ಪಲ್ಯ ಚಟ್ನಿ ಕೊಡ್ತಾರೆ. ನನ್ನ ಮದುವೆ ಅದು ಹೊಸದ್ರಲ್ಲಿ ಚಿತ್ರಾನ್ನದ ಜೊತೆಗೆ ಆಲೂಗೆಡ್ಡೆ ಪಲ್ಯ ಚಟ್ನಿ ಇಟ್ಟರು. ನಾನೇನೋ ಪೂರಿನೋ ದೋಸೆನೋ ಹಾಕ್ತಾರೆ ಅಂತ ಕಾಯ್ತಾ ಇದ್ದೆ. ನೋಡಿದ್ರೆ ಆಮೇಲೆ ಹೇಳ್ತಾರೆ, ಇಲ್ಲಮ್ಮ ಇದಕ್ಕೆ ಚಿತ್ರಾನ್ನದ ಜೊತೆ ಆಲೂಗೆಡ್ಡೆ ಪಲ್ಯ ನೆಂಚ್ಕೊಂಡು ತಿನ್ನು, ತುಂಬ ರುಚಿಯಾಗಿರುತ್ತೆ ಅಂತ. ಒಂದ್ಸಲ ನೆಂಚ್ಕೊಂಡು ತಿಂದಮೇಲೆ ಗೊತ್ತಾಯಿತು, ಆಹಾ ಏನು ರುಚಿಯಾಗಿರುತ್ತೆ ಅಂತ. ನಿಮ್ಮನೆಯಲ್ಲೂ ಚಿತ್ರಾನ್ನ ಮಾಡಿದಾಗ ಆಲೂಗೆಡ್ಡೆ ಪಲ್ಯ ಚಟ್ನಿ ಎಲ್ಲ ಮಾಡಿಕೊಂಡು ತಿನ್ನಿ. ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಎಲ್ಲ ಚಿತ್ರಾನ್ನನ ಕ್ಲೀನಾಗಿ ಕೈಯಲ್ಲಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತೀನಿ. ಉಪ್ಪು ಮೊದಲೇ ಹಾಕಿರೋದ್ರಿಂದ ಇವಾಗ ನೋಡಿಬಿಟ್ಟು ಇನ್ನೊಂದ್ಸಲ ಹಾಕ್ಕೊಳ್ತೀನಿ. ಟೇಸ್ಟ್ ನೋಡಿದ ನಂತರ ಕೈಯಲ್ಲಿ ಈವನಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಒಂದು ಸ್ವಲ್ಪ ಉಪ್ಪು ಕಮ್ಮಿ ಅಂತ ಅನ್ನಿಸ್ತು, ಒಂಚೂರು ಉಪ್ಪು ಹಾಕ್ಕೊಂಡಿದ್ದೀನಿ. ಈ ಚಿತ್ರಾನ್ನಕ್ಕೆ ಯಾವಾಗಲೂ ಅರಶಿನ ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿರಬೇಕು, ಆವಾಗ ತುಂಬ ರುಚಿಯಾಗಿರುತ್ತೆ. ನಂದು ಒಂದು ಸ್ವಲ್ಪ ಅರಶಿನ ಜಾಸ್ತಿ ಆಯಿತು ಅಂತ ಸುದರ್ಶನ್ ಹೇಳ್ತಾ ಇದ್ದಾರೆ. ಎಲ್ಲ ಚೆನ್ನಾಗಿ ಈವನಾಗಿ ಮಿಕ್ಸ್ ಮಾಡ್ತಿದ್ದೀನಿ ನೋಡಿ. ಇದಕ್ಕೆ ನಾನು ಹೇಳ್ದಂಗೆ ಆಲೂಗೆಡ್ಡೆ ಪಲ್ಯ ಚಟ್ನಿನ ಮಾಡಿಕೊಂಡು ಸರ್ವ್ ಮಾಡಿ ಮನೆ ಜನ ಎಲ್ಲ ಇಷ್ಟಪಡ್ತಾರೆ. ಅದನ್ನು
ಟೇಸ್ಟ್ ಮಾಡಿ ನೋಡಿದ ಮೇಲೆ ನಿಮಗೆ ಆ ಒಂದು ಕಾಂಬಿನೇಷನ್ನು ಬರೀ ದೋಸೆ ಇಡ್ಲಿಗೆಲ್ಲ ಚಿತ್ರಾನ್ನಕ್ಕೆ ಕೂಡ ಒಳ್ಳೆ ಕಾಂಬಿನೇಷನ್ ಆಲೂಗಡ್ಡೆ ಪಲ್ಯ ಚಟ್ನಿ ಅಂತ ನಿಮಗೂ ಗೊತ್ತಾಗುತ್ತೆ. ಎಲ್ಲ ಚೆನ್ನಾಗಿ ಈವನ್ ಆಗಿ ಮಿಕ್ಸ್ ಮಾಡಿದ್ದೀನಿ. ಬಿಸಿ ಬಿಸಿ ಚಿತ್ರಾನ್ನ ರೆಡಿ ಇದೆ ನೋಡಿ. ಚಿತ್ರಾನ್ನ ಮಾತ್ರ ಒಂದು ಅನ್ನ ಬಿಸಿ ಇರಬೇಕು, ಇಲ್ಲ ಗೊಜ್ಜು ಬಿಸಿ ಇರಬೇಕು. ಆವಾಗಲೇ ನಿಮಗೆ ಅನ್ನಕ್ಕೆ ಉಪ್ಪು ಹುಳಿ ಖಾರ ಎಲ್ಲ ಹಿಡಿಯೋದು. ಇಲ್ಲ ಅಂತ ಅಂದರೆ ಎರಡೂ ತಣ್ಣಗಿದ್ರೆ ಮಿಕ್ಸ್ ಮಾಡಿಕೊಂಡು ಒಂದ್ಸಲ ಬಿಸಿ ಮಾಡ್ಕೊಳ್ಳಿ. ಆವಾಗ ನಿಮ್ಮ ಚಿತ್ರಾನ್ನ ಟೇಸ್ಟು ತುಂಬಾ ರುಚಿಯಾಗಿರುತ್ತೆ. ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.